ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಇದು ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ಅಂತ ಇದು ನಾವು ಶುರು ಮಾಡಿ ಇದು 4ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತು ಅಂತ ಹೇಳೋದಕ್ಕೆ ನಂಗೆ ಈ ಸಂದರ್ಭದಲ್ಲಿ ಖುಷಿ ಕೊಡುತ್ತೆ. ಒಂದು ಸಣ್ಣ ಕಾರ್ಯಕ್ರಮ ನಾವು ಮನೆಯಲ್ಲಿ ಮಾಡಬೇಕು ಅಂದ್ರೆ ಅದು ಎಷ್ಟು ಕಷ್ಟ ಇರುತ್ತೆ, ಅದನ್ನ ಎಷ್ಟು ಆ ಕಾರ್ಯಕ್ರಮಕ್ಕೆ ಜೋಡಣೆ ಆಗ್ಬೇಕು ಅನ್ನೋದು ಅಷ್ಟು ಅದು ಸುಲಭದ ಕೆಲಸ ಅಲ್ಲ ಅಂತ ನಾವು ಅನ್ಕೋತೀವಿ. ಹಾಗಾಗಿ ಇಲ್ಲಿ ನಾವು ಒಂದು 3,500 ಜನನ ಕೂರಿಸಿ ಪೂಜೆ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ನಮ್ಮ ಜಯನಗರದ ಎಲ್ಲಾ ಕಾರ್ಯಕರ್ತ ಬಂಧುಗಳು ಸಹ ಅದು ಅವರ ಮನೆ ಅಂತ ತಿಳ್ಕೊಂಡು ಬಂದು ಕೆಲಸ ಮಾಡಿದ್ದಾರೆ. ಹಾಗೂ ಬ್ರದರ್ಸ್ಗಳು ಸಹಿತ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ಕಾರ್ಯಕರ್ತ ಜಯನಗರ ಕುಟುಂಬ ಅಂತಾನೆ ನಾವು ಯಾವಾಗ್ಲೂ ಹೇಳ್ತೀವಿ. ಆ ಕುಟುಂಬ ನಮ್ ಜೊತೆ ಇದೆ. ಸೀನಿಯರ್ ಕಾರ್ಪೊರೇಟರ್ಗಳು, MLAಗಳು, MP ಗಳು ಅಂತ ಹೇಳಿ ಯಾರ್ಯಾರನ್ನು ಕರೆದಿಲ್ಲ, ಎಲ್ಲಾ ಬಂದಿದ್ರು. ಅದ್ರ ಜೊತೆಗೆ ನಮ್ಮ ಮಂತ್ರಾಲಯ ಗುರುಗಳು ಬಂದ್ರು ಅಂದ್ರೆ ನಾವೆಲ್ಲ ಅದಕ್ಕೆ ಎದ್ದು ನಿಂತು ಕೈ ಮುಗಿಯುವಂತದಕ್ಕಿಂತ ನಾವು ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು. ನಾವು ಹೋಗೊಂದು ಇನ್ವೈಟ್ ಇಲ್ಲ, ನಾನು ಜಯನಗರಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಖುಷಿ ಕೊಡುವಂತ ಅವರ ಆಶೀರ್ವಾದನೂ ಸಹ ಜನಗಳಿಗೆ ಎಲ್ಲರಿಗೂ ತಗೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತಮ್ಮ. ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಕಾರ್ಯಕ್ರಮ ಮಾಡೋದೇನು ಮಾಡ್ಬೇಕು, ಲಲಿತಾ ಸಹಸ್ರನಾಮ ಅಂತ ನಮಗ್ ಮೊದ್ಲಿಂದನೂ ಸಹ ನಮ್ಮ ಹಸ್ಬೆಂಡ್ ರಾಮೂರ್ತಿ ಅವ್ರಿಗಿತ್ತು. ಅದು ಎಲ್ಲರಿಗೂ ದೇಶಕ್ಕೆ, ಕರ್ನಾಟಕಕ್ಕೆ ಅಥವಾ ನಮ್ ಜಯನಗರಕ್ಕೆ ಒಳ್ಳೇದಾಗ್ಲಿ, ಎಲ್ಲರೂ ಒಂದು ಕಡೆ ಸೇರಿ ಒಂದು ಕುಟುಂಬ ಅಂತ ಸೇರಿ ಮಾಡ್ಬೇಕಾಗಿದ್ದ ಕಾರ್ಯಕ್ರಮ. ನಾವೊಂದ್ ಸಾಹಸ ಕಾಲಷ್ಟು ಮಾಡ್ತಾ ಇದೀವಿ. ನಮ್ ಮೋದಿಜಿ ಅಷ್ಟೊಂದು ಮಾಡ್ಬೇಕಾದ್ರೆ ನಾವು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಈ ಕಾರ್ಯಕ್ರಮ ಮಾಡಿದೀವಿ. ಹಾಗಾಗಿ ಯಶಸ್ವಿ ಆಗಿದೆ ಅಂತ ನನಗನ್ಸುತ್ತೆ. ಒಳ್ಳೇದಾಗ್ಲಿ ಎಲ್ಲರಿಗೂ ಸಹ. ಮಹಿಳೆಯರು ಕೂಡ ತುಂಬಾ ಖುಷಿಯಾಗಿ ಕೊಟ್ಟಿದ್ದಾರೆ ಈ ತರ ಕಾರ್ಯಕ್ರಮ ನೋಡಿ. ಅದಕ್ಕೆ ಹೇಳ್ತೀರಾ ಮೇಡಮ್? ಎಲ್ಲರೂ ಸೇರಿ ಮಾಡಿದಾರಲ್ಲ ಈ ಕಾರ್ಯಕ್ರಮ, ಅವ್ರಿಗೊಂಥರ ಇಲ್ಲಿ ಬಂದಾಗ ಧಾರ್ಮಿಕ ಕಾರ್ಯಕ್ರಮ, ಆ ಸಂಸ್ಕಾರ ಧಾರ್ಮಿಕ ಎಲ್ಲಿರುತ್ತೋ ಅದು ಎಲ್ಲರಿಗೂ ಖುಷಿ ಆಗುತ್ತೆ. ಅವ್ರು ಇವತ್ತಿಷ್ಟು ಜನ ಸೇರಿಸಿ ಮಾಡಿದ್ದಾರೆ ಅಂದ್ರೆ ನಾಳೆ ನಮ್ಮನೇಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡೋಣ, ನನ್ನ ಮಕ್ಳಿಗೆ ಏನಾದ್ರು ಕಲ್ಸೋಣ ಅನ್ನೋ ಒಂದು ದೃಷ್ಟಿ ಅವರಲ್ಲಿ ಬರುತ್ತೆ. ಹಂಗಾಗಿ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದೀವಿ. ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ. ದೇವ್ರು ಎಲ್ಲಿ ತನಕ ತಗೊಂಡ್ ಹೋಗ್ತಾನೆ ಅಲ್ಲಿ ತನಕ ಮಾಡೋಣ ಅನ್ನೋದು ನಮ್ಮ ಆಸೆ ಇದೆ ಅಂತ ಹೇಳಬೇಕು. ಮೇಡಮ್, ನೀವು ಕೂಡ ಭಾಗವಹಿಸಿದ್ದೀರಾ, ಅವ್ರದ್ದು ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿತ್ತು ಅಂತ ನೀವೇ ನೋಡಿರ್ತೀರಾ. ಸುಮಾರು 3,000ಕ್ಕೂ ಹೆಚ್ಚು ಮಹಿಳೆಯರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಾಮಮೂರ್ತಿ ಸರ್ ಅವರು ನೀವು ನೋಡ್ದಂಗೆ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಸಾಕಾಗಿ ಅವ್ರ ಧರ್ಮಪತ್ನಿ ನಾಗರತ್ನ ಮೇಡಮ್ ಕೂಡ ಅದೇ ಅಷ್ಟೇ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಮಹಿಳೆಯರೆಲ್ಲ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಲಿ, ನೀರಿನ ವ್ಯವಸ್ಥೆ ಆಗಿರ್ಲಿ, ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಗಿದೆ. ಎಲ್ಲರಿಗೂ ಬಂದಿದ್ದು ಧನ್ಯವಾದಗಳು.